2018ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸೋಲು ಕಂಡಿದ್ರೂ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಡಿಸಿಎಂ ಮಾಡಿದ್ದವು. ಆದರೆ ಕಾಂಗ್ರೆಸ್ ಸವದಿ ಅವರ ಕೈಗೆ ತುಪ್ಪ ಸವರಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿ ನಡೆಸಿದರು. ಲಕ್ಷ್ಮಣ್ ಸವದಿ ಅವರು 1 ವರ್ಷದ ಹಿಂದಿನ ವಿಡಿಯೋ ತೆಗೆದು ನೋಡಿದ್ರೆ ಮುಜುಗರಕ್ಕೀಡಾಗ್ತಾರೆ. ಅವರು ನನ್ನ ಸ್ನೇಹಿತ ಆಗಬಾರ್ದಿತ್ತು, ನೋಡಿ ಮಾತನಾಡಲಿ ಎಂದು ಅವರು ಹೇಳಿದರು. ವರದಿ ದಾವಲ ಮಲ್ಲಿಕಾರ್ಜುನ, ಎಬಿ ನ್ಯೂಸ್. ಇಲ್ಲ ನಾವು ಅವ್ರು ಸೋತ ಮೇಲೂ ಕೂಡ ಪಾರ್ಟಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿತ್ತು. ಅದು ಅವರಿಗೆ ಗೌರವತರ ಸಂಗತಿ ಆಗಲಿಲ್ಲ. ಅದಕ್ಕೆ ಕಾಂಗ್ರೆಸ್ಸು ಮೂಗಿಗೆ ಮೊಳಕೈಗೆ ತುಪ್ಪ ಸವರಿ ಅವ್ರನ್ನ ಬರೀ MLA ಆಗಿ ಮಾಡಿ BJP ಥರ ನಾವಲ್ಲ ಅನ್ನೋದನ್ನು ಒಂದು ಸಂದೇಶ ಕೊಟ್ಟಿದೆ. ಈಗ ಅವರಿಗೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿದ್ದಾರೆ. ಹಾಗಾಗಿ ಏನಾದ್ರು ಸಿಗ್ಬೋದು ಅಂತ ಕಾದಿದ್ದಾರೆ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಈಗ ಲಕ್ಷ್ಮಣ್ ಸವದಿ ಅವ್ರದ್ದು ಹಳೆ ಭಾಷಣ ಯಾರು ಹಾಕಿದ್ರು ಅಂತ ಇಟ್ಕೊಳ್ಳಿ, 1 ವರ್ಷದ ಹಳೆ ಭಾಷಣನ. ಆವಾಗ ಮುಜುಗರಕ್ಕೀಡಾಗೋದು ಲಕ್ಷ್ಮಣ್ ಸವದಿ ಅವರು. ನನ್ನ ಸ್ನೇಹಿತ, ನಾನು ಬಂದಾಗೆಲ್ಲ BJPಲಿ ಇರುವಷ್ಟು ಕಾಲ ಅವನ ಮನೇಲಿ ಊಟ ಮಾಡಿದ್ದೀನಿ. ಅವನು ಮುಜುಗರಕ್ಕೆ ಒಳಗಾಗಬಾರ್ದು. ನನ್ನ ಸ್ನೇಹಿತ ಮುಜುಗರಕ್ಕೆ ಒಳಗಾಗಬಾರ್ದು. ಹಳೆ ಭಾಷಣ ಹಾಕಿ ಇದಕ್ಕೇನು ಹೇಳ್ತೀಯಪ್ಪ ಸವದಿ ಅಂತ ಕೇಳಿದ್ರೆ ಮುಜುಗರಕ್ಕೆ ಅವ್ರು ಒಳಗಾಗ್ತಾರೆ. ಹಾಗಾಗಿ ಮಾತಾಡಬೇಕಾದ್ರೆ ಮುಜುಗರಕ್ಕೆ ಒಳಗಾಗದಂತೆ ಮಾತಾಡಿ ಸವದಿಯವರೇ. ನಿಮ್ಮ ಹಿತೈಷಿಯಾಗಿ, ನಿಮ್ಮ ಸ್ನೇಹಿತನಾಗಿ ಈ ಮಾತನ್ನು ಅವರಿಗೆ ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ.